ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘು ನಾಯ್ಕ್. ಯಾವುದೇ ಸಮಸ್ಯೆ ಇರಲಿ ನಮಗೆ ತಿಳಿಸಿ. RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. RN24 ವಾಯ್ಸ್ ಕಾರವಾರ. ನಾನು ಇವತ್ತು ಗುರುಮಠದಲ್ಲಿದ್ದೇನೆ. ಯಾಕಂದರೆ ಇವತ್ತು ಪದ್ಮನಾಭ ಮಹಾರಾಜರ ಒಂದು ಪುಣ್ಯತಿಥಿ. ಇವತ್ತು ಶ್ರಾವಣ ಮಾಸಲ್ಲೇ ಬರುತ್ತೆ. ಸಾವಿರಾರು ಇವತ್ತು ಈ ಗುರುಮಠದಲ್ಲಿದ್ದಾರೆ. ಗುರುಮಠ ಅಂದರೆ ಭಾರಿ ಪ್ರಸಿದ್ಧವಾದ, ಕಾರವಾರದಲ್ಲಿ ಗುರುಮಠ ಅಂದರೆ ಭಾರಿ ಪ್ರಸಿದ್ಧವಾದ ಸ್ಥಳ ಇದು. ಈ ಸ್ಥಳದಲ್ಲಿ ಗುರುರು ಅಂದರೆ ಪದ್ಮನಾಭ ಮಹಾರಾಜರು ಒಂದು ತಮ್ಮ ಸಮಾಧಿಯನ್ನು ತಗೊಂಡಂತಹ ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ಇವತ್ತು ನೋಡಿ ಎಷ್ಟು ಬಹಳ ಜನರ ಒಂದು ಸೇವೆ ಕೂಡ ಆಗಿದೆ. ಬಹಳಷ್ಟು ಜನ ಇದ್ದಾರೆ. ಕೇಳುವ ಏನು ಹೇಳ್ತಾರೆ ನೋಡುವ. ಸರ್, ಇವತ್ತು ಎಷ್ಟನೇ ಪುಣ್ಯತಿಥಿ? ಶ್ರೀಮನ್ ಮಹಾರಾಜರ 16ನೇಯ ಪುಣ್ಯತಿಥಿ ಉತ್ಸವ. ನಮ್ಮ ಭಜಕರೆಲ್ಲರೂ ಅತಿ ಸಂಭ್ರಮದಿಂದ ಅದಕ್ಕೆ ನಡೆಸ್ತಾ ಇದ್ದಾರೆ. ಸರ್, ಎಷ್ಟು ಭಕ್ತಾದಿಗಳು ಇವತ್ತು ಅನ್ನ ಸಂತರ್ಪಣೆ ಮಾಡ್ಕೊಂಡು ಹೋಗಿದ್ದಾರೆ? 15,000 ಆದರೂ ಇವತ್ತು ನೀವು ಅಧ್ಯಕ್ಷರಾಗಿದ್ರಿ. ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಪದ್ಮನಾಭ ಮಹಾರಾಜರ ಒಂದು ಸ್ಥಳ. ಬಹಳ ಜನರು ಹೇಳ್ತಾರೆ, ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಭಕ್ತಾದಿಗಳು ಪದ್ಮನಾಭ ಮಹಾರಾಜರ ಪೀಠಿಗೆ ಹೋಗಬೇಕಾದ್ರೆ ನೆನೆಸ್ಕೊಂಡು ಹೋಗ್ತಿದ್ರು, ಛತ್ರಿ ತಗೊಂಡು ಓಡೋರು ಹೋಗ್ತಿದ್ರು. ಇವತ್ತು ಆ ಛತ್ರಿಯನ್ನ ಮಾಯವಾಗಿದೆ. ಅಂದರೆ ಜನರು ಇವತ್ತು ಮಳೆಗಾಲದಲ್ಲಿ ಕೂಡ ಈ ರೀತಿ ಹೋಗ್ತಾ ಇದ್ದಾರೆ. ಯಾಕಂದರೆ ಮುಂದ್ಗಡೆ ಚಾವಡಿ ಹಾಕಿದೆ, ಅಂದರೆ ಸೀಟ್ ಕೂಡ ಬಿದ್ದಿದೆ. ಇದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಸರ್? ನಿಜ ನಿಜ. ಎಲ್ಲ ಭಜಕರು ಕೂಡಿ ಎಲ್ಲ ಸಾಂಪ್ರದಾಯಿಕರು, ಛಾತ್ರವರ್ಗರು, ಅನ್ಯಾಯಗಳು ಈ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಎಲ್ಲ ಇದು ಅವರಿಗೆ ತಾಗುತ್ತದೆ. ಸರ್, ಮಹಾರಾಜರ ಪುಣ್ಯ ಬಹಳಷ್ಟು ಇದೆ. ಯಾಕಂದರೆ ಬಹಳಷ್ಟು ಜನರದ ಕೆಲಸ ಆಗಿದೆ. ಇಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಮಹಾರಾಜರು ಇಲ್ಲಿ ಜ್ಞಾನ ಸ್ವರೂಪವಾಗಿದ್ದಾರೆ. ಎಲ್ಲರಿಗೆ ಜ್ಞಾನೋದಯವಾಗಿದ್ದಾರೆ. ಅದಕ್ಕೆಲ್ಲ ಸದ್ಭಕ್ತರು ಈ ಲೌಕಿಕ ಆನಂದವನ್ನು ಪಡೆದು ಅಲೌಕಿಕ ಆನಂದ ಪಡೆದು ಮೋಕ್ಷ ಪ್ರಾಪ್ತರಾಗಿ ಇಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಸರ್, ಭಕ್ತಾದಿಗಳದ್ದು ಒಂದು ಬೇಡಿಕೆ ಇದೆ. ಏನಂದರೆ ವಾರಕ್ಕೆ ಒಂದು ಸಲನಾರ ಒಂದು ಅನ್ನ ಸಂತರ್ಪಣೆ ಹಾಕಬೇಕು ಅಂತ ಈ ಒಂದು ಮಠದಲ್ಲಿ ಅಂತ ಹೇಳ್ಕೊಂಡು ಭಕ್ತಾದಿಗಳ ಒಂದು ಬೇಡಿಕೆ ಇದೆ. ಅದನ್ನು ನೀವು ಯಾವ ರೀತಿ ತಗೊಂಡು ಹೋಗ್ತೀರಾ ಸರ್, ಎಲ್ಲ ಕಮಿಟಿದವ್ರು ಕೂಡ್ಕೊಂಡು? ನೋಡುವ, ಇದು ನಮ್ಮ ಭಜಕರು ಹಾಗೂ ದೇವಸ್ಥಾನ ಸಮಿತಿಯರು ಕೂಡ್ಕೊಂಡು ಇದರ ಬಗ್ಗೆ ವಿಚಾರಣೆ ಮಾಡಿ ಮುಂದಿನ ದಿನಗಳಲ್ಲಿ ಆದರೆ ಒಂದು ಒಳ್ಳೆಯ ಇದು ಒಂದು ಸೇವೆ ಆಗುವುದು. ಈಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಇದೆ, ಶ್ರೀಧರ ಸ್ವಾಮಿ ಸಾಗರದಲ್ಲಿ ಸೊರಬದಲ್ಲಿದೆ, ನಮ್ಮ ಪದ್ಮನಾಭ ಮಹಾರಾಜರು ಕಾರವಾರದಲ್ಲಿದ್ದಾರೆ. ಈಗ ಮುಂದೆ ಇದು ಕೂಡ ಒಂದು ಪ್ರಸಿದ್ಧ ಸ್ಥಳವಾಗಬೇಕು. ಅಂದರೆ ಜಗತ್ತಿನಂತ ಜನರು ಇಲ್ಲಿ ಬರಬೇಕು ಅಂತ ಹೇಳ್ಕೊಂಡು ನಮ್ಮೆಲ್ಲ ಆಸೆ ಇದೆ. ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್? ಶ್ರೀಮನ್ ಮಹಾರಾಜರು ಎಲ್ಲರ ಹೃದಯದಲ್ಲಿ ಆಗಿದ್ದಾರೆ. ಅವರು ಎಲ್ಲರೂ ಸಿದ್ಧಾರೂಢ ಸ್ವಾಮಿ ಅವರೇ ಹಾಗೂ ರಾಘವೇಂದ್ರ ಸ್ವಾಮಿ ಅವರೇ ಹಾಗೂ ಗಣಗಾಪುರದಲ್ಲಿದ್ದ ದತ್ತ ಎಲ್ಲರೂ ಆ ಊರಿದ್ರೆ ಆ ದತ್ತನಾಮಿಯಲ್ಲ. ಮಹಾರಾಜರು ಭೇದ ಭಾವ ಯಾವುದೇ ಇಲ್ಲ. ಅದ್ವೈತ ಸಿದ್ಧಾಂತದಲ್ಲಿ ಎರಡಕ್ಕಿಲ್ಲ ಒಂದೇ ಇದೆ. ಅದಕ್ಕೆ ನಮಗೆ ಇದು ಆ ಕ್ಷೇತ್ರದೊಳಗೆ ಕ್ಷೇತ್ರದೊಳಗೆ ಏನಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಭಗವಂತನು ನೆಲೆಸಿದ್ದಾನೆ. ನಮ್ಮ ಈ ಕ್ಷೇತ್ರವು ಅತಿ ದೊಡ್ಡ ಕ್ಷೇತ್ರವಾಗಿ ಮುಂದೆ ಆಗ್ತದೆ ನಾವು ತಿಳ್ಕೊಳ್ತೇವೆ. 24 ವಾಯ್ಸ್ ಕಾರವಾರ ಬಳಿ ಇವತ್ತು ಅಧ್ಯಕ್ಷರು ರಾಜೇಶ್ ಬಾಡ್ಕರ್ ಅವರು ಮಾತಾಡಿದ್ದಾರೆ. ಏನಂದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ವಿಜೃಂಭಣೆ ಮಾಡ್ಕೊಂಡು ಇಲ್ಲಿ ಒಂದು ಅನ್ನ ಸಂಪರ್ಕ ಮಾಡುವುದೊಂದು ಖಡಾಖಂಡಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಒಂದು ನೋಡಿ, ಇವತ್ತು ಸಾವಿರಾರು ಭಕ್ತರು ಇವರು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇವತ್ತು ನೋಡಿ ಎಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ, ಇನ್ನೂವರೆಗಿದ್ದಾರೆ. ಈಗ 3-3:30 ಗಂಟೆ ಆದರೂ ಕೂಡ ಭಕ್ತಾದಿಗಳು ಇನ್ನೂವರೆಗೆ ಅನ್ನ ಇದೆ, ಸಂಬಾರಿದೆ, ಎಲ್ಲ ಕೂಡ ಇದೆ. ಮನೆಗೆ ತೊಗೊಂಡು ಹೋಗ್ಲಿಕ್ಕೂ ಕೂಡ ಪ್ರಸಾದವನ್ನು ನೀಡ್ತಾರೆ. ನೋಡಿ ಎಷ್ಟು ಒಳ್ಳೆಯ ಕ್ಷೇತ್ರ ಇದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೋಡಿ
ಎಷ್ಟು ಭಕ್ತಾದಿಗಳು ತಮ್ಮ ಭಕ್ತಿಯಿಂದ ಬರ್ತಾ ಇದ್ದಾರೆ ಜನರು ಇವತ್ತು ನೋಡಿ. ನಾನು ಕಾಣಿಸ್ತಾ ಇದ್ದೇನೆ, ಭಕ್ತಿಯಿಂದ ಜನರು ಬರ್ತಾ ಇದ್ದಾರೆ ನೋಡಿ. ಇದಷ್ಟು ಗುರುಮಠ ಪದ್ಮನಾಭ ಮಹಾರಾಜ ದತ್ತಾತ್ರೇಯ ಪೀಠ ಇದೆ ಇಲ್ಲಿ. ಮಹಾರಾಜರ ಒಂದು ಆದರೂ ಕೂಡ ಸಾವಿರಾರು ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದಷ್ಟು RN24 ವಾಯ್ಸ್ ಕಾರ್ವಾರ್, ನಿಮ್ಮ ರಾಘು ನಾಯ್ಕ್. ಥ್ಯಾಂಕ್ ಯು. ಶಕ್ತಿಯನುಸಾರ ಸಹಾಯ ಸಾಧನೆ ಮಾಡಲು ರೂಪದಲ್ಲಿ ನಾವು ಅಂತಿಮ ತಿರುಗಿ ನಂತರ ಹಾಂ ಬಾಯ್. ನಮಸ್ತೆ ನಮಸ್ತೆ. ಸಾಹೇಬ್ರೆ ನಮಸ್ತೆ. ಹೆಲೋ ಕಾರವಾರ, ನಾನು ನಿಮ್ಮ ರಾಘು ನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘು ನಾಯ್ಕ್.